ಜೈ ಮಹಾಕುಂಭ. ನಮಸ್ಕಾರ, ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ. ಈ ವಿಡಿಯೋ ಚಿತ್ರೀಕರಣವನ್ನು ನಾನು ಪ್ರಯಾಗ್ರಾಜಿಂದ ಮಾಡ್ತಾ ಇದ್ದೇನೆ. ಇಲ್ಲಿ ಯಾವ ರೀತಿಯ ಜನಸಂದಣಿ ಇದೆ ಅಂತ ನೋಡ್ಬೋದು ನೀವು. ಇಲ್ಲಿ ನಾವು ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ನದಿಯ ಸಂಗಮದ ತಟದಲ್ಲಿ ನಾನಿದ್ದೇನೆ. ಮಹಾಕುಂಭ ಮುಗಿದಿದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ, ಆದರೆ ಮಹಾಕುಂಭ ಮುಗ್ದಿಲ್ಲ, ಕಂಟಿನ್ಯೂಟಿ ಆಗ್ತಾ ಇದೆ. ಮೇ 17ನೇ ತಾರೀಕಿನವರೆಗೂ ಕುಂಭ ನಡೀತದೆ ಅಂತೇಳಿ ಇಲ್ಲಿ ಲೋಕಲ್ನಲ್ಲಿ ನಾನು ಬಂದಾಗ ನನಗೆ ಅನುಭವ ಆದಂತಹ ಮಾತು. ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಬೋಟ್ಗಳಿದೆ ನೋಡಿ, ಯಾವ ರೀತಿ ಇದೆ ಅಂತೇಳಿ. ನಿಜಕ್ಕೂ ನನಗೆ ಆಶ್ಚರ್ಯ ಆಗಿದ್ದು ಅಂತ ಹೇಳಿದ್ರೆ, ಮಹಾಕುಂಭ ಮುಗಿದಿದೆ ಅಂತೇಳಿ ನಾವು ಅಂದ್ಕೊಂಡ್ವಿ. ಮೇ 17ನೇ ತಾರೀಕಿನವರೆಗೂ ಮಹಾಕುಂಭ ಇದೆ. ನೀವು ನಮ್ಮ ಟ್ರಾವೆಲ್ಸಲ್ಲಿ ಬನ್ನಿ, ಬರದೇ ಹೋಗಿ, ಯಾವ ಟ್ರಾವೆಲ್ಸಲ್ಲಾದರೂ ಹೋಗ್ರಿ, ಯಾರ ಮುಖಾಂತರನಾದರೂ ಹೋಗಿ, ಒಮ್ಮೆ ಸಾಧ್ಯ ಆದರೆ ಮೇ 17ನೇ ತಾರೀಕಿನ ಒಳಾಂಗಣದ ಒಳಗಡೆ ನೀವು ಬಂದು ಒಮ್ಮೆ ಸ್ನಾನ ಮಾಡ್ಕೊಂಡು ಹೋಗಿ. ನಮ್ಮ ಪ್ರವಾಸಿಗರು, ನಮ್ಮ ಯಾತ್ರಾರ್ಥಿಗಳು, ಕಾಶಿ ಪ್ರವಾಸಕ್ಕೆ ಬಂದಂಥ ಯಾತ್ರಾರ್ಥಿಗಳೆಲ್ಲರೂ ನಾವಿಲ್ಲಿ ನಿಂತಿದ್ದೀವಿ. ಯಾವ ರೀತಿ ಜನಸಂದಣಿ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಇಷ್ಟು ಜನ ಇದ್ದಾರೆ. ನಾನಿಲ್ಲಿ ಲೋಕಲ್ನವ್ರಿಗೆ ಕೇಳಿದ್ರೆ ಮೇ 17ನೇ ತಾರೀಕುವರೆಗೂ ಮಹಾಕುಂಭ ಇದೆ, ಅದರ ಎಫೆಕ್ಟು 100% ಇಲ್ಲ ಅಂದರೂ 60 to 70% ಇದೆ ಅಂತೇಳಿ ನಾನೊಂದು ಮಾಹಿತಿಯನ್ನು ಪಡ್ಕೊಂಡೆ. ಇಷ್ಟು ಜನಸಂದಣಿ ಅಂತೇಳಿದ್ರೆ ಮಹಾಕುಂಭ ಮುಗಿದಿದೆ ಅಂತೇಳಿ ನಾವು ತಿಳ್ಕೊತಾ ಇದ್ದೀವಿ, ಆದರೆ ಯಾವುದೇ ಕಾರಣಕ್ಕೂ ಮಹಾಕುಂಭ ಮುಗಿದ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇಲ್ಲಿ ಕೇಳಿದ್ರೆ ಬೇರೆಯವ್ರಿಗೆ ಮೇ 17ರವರೆಗೂ ಇದರ ಎಫೆಕ್ಟ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಮುಂದಿನ ಪ್ರವಾಸದ ಆಲೋಚನೆಯನ್ನು ನಾವು ಮುಂದೆ ಮಾಡಬೇಕು ಅಂತೇಳಿ ನಾನು ಆಲೋಚಿಸ್ತಾ ಇದ್ದೇನೆ. ಇದಿಷ್ಟೂ ಸಹ ನಾನು ವಿಡಿಯೋ ಚಿತ್ರೀಕರಣವನ್ನು ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಚಿತ್ರೀಕರಣವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ, ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ.